ಒಂದು ಇಲ್ಲಿನ ಜನಗಳನ್ನ ಸುರಕ್ಷಿತ ಜಾಗಕ್ಕೆ ತಲುಪಿಸ್ತಾ ಇರ್ಬೋದಾಗ್ಬೋದು, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಿರ್ಬೋದಾಗಿರೋದು. ಈಗ ಸಿವಿಲ್ ಡಿಫೆನ್ಸ್ ಹೆಡ್ ಕಮಾಂಡೋ ಚೇತನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇದ್ರ ಬಗ್ಗೆ ಏನು ಮಾಹಿತಿ ನೀಡ್ತಾರೆ ನೋಡ್ಕೊಂಬರೋಣ ಬನ್ನಿ. ಸರ್ ನಮಸ್ತೆ. ಇಲ್ಲಿ ಸಾಯಿ ಬಡಾವಣೆಯಲ್ಲಿ 2 ದಿನಗಳಿಂದ ಮಳೆ ಬಂದು ತುಂಬ ಪ್ರಾಬ್ಲಮ್ ಆಗಿದೆ ಜನಗಳಿಗೆ. ಇಲ್ಲಿನ ಮಳೆ ನೀರನ್ನು ಆಚೆ ತೆಗೆಯೋದಕ್ಕೆ ನೀವು ಯಾವ ಥರ ಕ್ರಮ ಕೈಗೊಂಡಿದ್ದೀರಾ? ಅಲ್ಲ, ಮೊದಲನೇದಾಗಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಶಾಂತ್ ಕುಮಾರ್ ತಾಕೂರ್ ಸಾಹೇಬರ ಆದೇಶದ ಮೇರೆಗೆ ನಾವು ನಮ್ಮ ತಂಡದ ಕೆಲಸ ಮೊದಲೇನು ಜನರನ್ನು ರಕ್ಷಣೆ ಮಾಡ್ತಕ್ಕಂಥ. ಬೋಟಲ್ಲಿ ಹೋಗಿ ಯಾರೋ ಒಂದು ವಯಸ್ಸಾದವ್ರು ಇರ್ಬೋದು, ಹಿರಿಯ ನಾಗರಿಕರು ಇರ್ಬೋದು, ಮಕ್ಕಳಿರ್ಬೋದು, ಅಂಥವ್ರನ್ನ ನಾವು ರೆಸ್ಕ್ಯೂ ಮಾಡಿ 2 ದಿನದಿಂದ ಕರ್ಕೊಂಬಂದಿದ್ವಿ. ಮತ್ತು ಅಗ್ನಿಶಾಮಕ ತುರ್ತು ಸೇವೆಗಳು ನಾವು BBMP ಕೈ ಜೋಡಿಸಿ ಈ ನೀರನ್ನ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾ ಇದ್ವಿ. ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ರೆಸ್ಕ್ಯೂ ಆಪರೇಷನ್ಸ್. ಇಲ್ಲಿ ಮಾತ್ರವಲ್ಲ, RR ನಗರ ಝೋನ್ ಇರ್ಬೋದು, ಅಥವಾ ಕೋರಮಂಗಲ ಇರ್ಬೋದು, ಸಿಲ್ಕ್ ಬೋರ್ಡ್ ಇರ್ಬೋದು, ಉಳಿಮಾವು ಇರ್ಬೋದು, HSR ಲೇಔಟು, ಇಂಥ ಹಲವಾರು ಕಡೆ ರಕ್ಷಣಾ ಕಾರ್ಯದಲ್ಲಿ ಸಿವಿಲ್ ಡಿಫೆನ್ಸ್ ತಂಡ ತೊಡಗಿಸ್ಕೊಂಡಿದೆ. ಇಲ್ಲಿನ ಜನಗಳಿಗೆ ಈಗ ನೀವು ಯಾವ್ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಾ? ಒಂದು, ಮೊದಲನೇದಾಗಿ ಜನರನ್ನ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಂತರ ಕೆಲವು ಮನೆಗಳಲ್ಲಿ ಹಾವುಗಳು ಸೇರ್ಕೊಂಡಿತ್ತು. ನಮ್ಮ ಒಂದು ಏನು ಅನಿಮಲ್ ರೆಸ್ಕ್ಯೂ, ರೆಪ್ಟೈಲ್ ರೆಸ್ಕ್ಯೂ ಟೀಮ್ ಇದೆ, ಅದರಿಂದ ಅಂತ ಹಾವುಗಳನ್ನ ಕೂಡ ತೆಗೆದು ಎಲ್ಲಿ BBMP ಒಂದು ಫಾರೆಸ್ಟ್ ಝೋನ್ ಇದೆ ಅಲ್ಲಿ ಬಿಟ್ಟಿದ್ದೀವಿ. ಮತ್ತು ಅವರಿಗೆ ಹಾಲು, ನೀರು, ಕುಡಿಯೋ ನೀರು, ಊಟದ ವ್ಯವಸ್ಥೆ ಬೇಕಿತ್ತು. BBMP ಝೋನಲ್ ಕಮಿಷನರ್ ಜೊತೆಗೆ ಮಾತಾಡಿ ಅದನ್ನು ಅವ್ರಿಗೆ ತಲುಪಿಸ್ತಕ್ಕಂಥ, ಊಟ BBMP ತಂದು ಕೊಡ್ಬೋದು, ಇದನ್ನು ಅವ್ರಿಗೆ ತಲುಪಿಸೋಂಥ ಕೆಲಸ ಸಿವಿಲ್ ಡಿಫೆನ್ಸ್ ಮಾಡಿ. ಇನ್ನೂ ಒಂದು 3 ದಿನಗಳ ಕಾಲ ಮಳೆ ಇರ್ಬೋದು ಅಂತ ಪ್ರೆಡಿಕ್ಷನ್ ಇರೋದ್ರಿಂದ ನಾವು ಯಾವುದೇ ಚಾನ್ಸ್ ತಗೊಳ್ತಿಲ್ಲ. ನಮ್ಮ ತಂಡವನ್ನು ಇಲ್ಲೇ ನಾವು ಇರೋಂಥ ಸೂಚನೆ ನೀಡಿದ್ದೀವಿ. ಇಲ್ಲಿನ ನೀರನ್ನು ಹೊರಹಾಕೋಕ್ಕೆ ಯಾವ ಥರ ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳ್ತೀರಾ? ಅದೇ, ನಮ್ಮಲ್ಲಿ ಏನು ಪಂಪ್ಸ್ ಇರುತ್ತೆ ಆ ಪಂಪ್ಸ್ನ ಹಾಕಿ, ಫೈರ್ ಓಸ್ನ ಹಾಕಿ ಅದನ್ನು ನಾವು ರಾಜಕಾಲುವೆಗೆ ಬಿಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನೀರಿನ ಮಟ್ಟ ಕೂಡ ಈಗ ಏನು 6-7 ಅಡಿ ಇತ್ತು, ಈಗ ಇಳಿದು 3 ಅಡಿಗೆ ಬಂದಿದೆ. ಈಗ 2 ಅಡಿಗೂ ಬಂದಿದೆ ನೀರು. ಇವತ್ತು ಮಳೆ ಇಲ್ಲದೆ ಇರೋದ್ರಿಂದ ಇನ್ನೂ ಕಾರ್ಯಾಚರಣೆ ಬಿರುಸಿನ ಮಟ್ಟದಲ್ಲಿ ನಡೆಯುತ್ತೆ. ಮತ್ತೆ ಮಳೆ ಬಂದರೆ ಮತ್ತೆ ಇದೇ ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ತೀರಾ? ಅಲ್ಲ, ನನಗದು BBMP ಅವರೇ ಅದ್ರ ಬಗ್ಗೆ ಹೇಳಬೇಕು. ಬಟ್ ನಾವು ಕಾರ್ಯಾಚರಣೆ ಮಾಡೋಕ್ಕೆ, ಜನರಿಗೆ ರಕ್ಷಣೆ ಮಾಡೋಕ್ಕೆ ಸದಾ ಸಿವಿಲ್ ಡಿಫೆನ್ಸ್ ಸಿದ್ಧವಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗ ವಿನ್ಸಿಡೆಂಟ್ ಹೆಡ್ ಕ್ವಾರ್ಟರ್ಸ್ ಚೇತನ್ ಕುಮಾರ್ ಅವರು ಯಾವ ಥರ ಮಾತಾಡಿದ್ರು ಅಂತ. ಮಳೆ